Good evening, my dear students. This is Digitapas, Assistant Professor, Department of Commerce, Government First Aid College, Dharwad. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದ ಮೂಲಕ ನಿಮಗೆ ನಮ್ಮ ಮೊಬೈಲ್ನಲ್ಲಿ A to Z ಸ್ಕ್ರೀನ್ ರೆಕಾರ್ಡರ್ ಎಂಬುವ ಆ್ಯಪ್ ಮೂಲಕ ಹೇಗೆ ವಿಡಿಯೋ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು A to Z ಸ್ಕ್ರೀನ್ ರೆಕಾರ್ಡರನ್ನು ನಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರ್ ಇಲ್ಲಿದೆ. ಇಲ್ಲಿ ಹೋಗಿ ನಾವು A to Z ಸ್ಕ್ರೀನ್ ರೆಕಾರ್ಡರ್ ಅಂತ ಹೇಳಿ ಟೈಪ್ ಮಾಡಿದರೆ ಅದು ಎರಡು ಸ್ಕ್ರೀನ್ ರೆಕಾರ್ಡರನ್ನು ತೋರಿಸ್ತದೆ. ಅದರಲ್ಲಿ ಕೆಳಗಿರುವಂತಹ ಸ್ಕ್ರೀನ್ ರೆಕಾರ್ಡರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನನ್ನ ಮೊಬೈಲ್ನಲ್ಲಿ ಆಲ್ರೆಡಿ ಈ A to Z ಸ್ಕ್ರೀನ್ ರೆಕಾರ್ಡರನ್ನು ಡೌನ್ಲೋಡ್ ಮಾಡಿರೋದ್ರಿಂದ ಅದು ಓಪನ್ ಅಂತ ತೋರಿಸ್ತಾ ಇದೆ. ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಸನ್ನು ಅದು ತೋರಿಸ್ತದೆ. ಇಲ್ಲಿ ಈ ಫಸ್ಟ್ ಆಪ್ಷನ್ ಏನಿದೆ ಅದು ರೆಕಾರ್ಡಿಂಗು. ಎರಡನೇ ಆಪ್ಷನ್ಸು ನೀವು ಸೇವ್ ಮಾಡಿರ್ತಕ್ಕಂತಹ ವೀಡಿಯೋಗಳನ್ನು ನೋಡುವಂತಹದ್ದು. ಇನ್ನು ಮೂರನೇದು ಕ್ಯಾಮ್ರಾ ಸೆಟ್ಟಿಂಗ್. ನಾಲ್ಕನೇದು ಯೂಟ್ಯೂಬ್ ಲೈವ್ ಡೈರೆಕ್ಟಾಗಿ ವಿಡಿಯೋ ಮಾಡ್ತಾ ನೀವು ರೆಕಾರ್ಡ್ ಮಾಡುವಂಥದ್ದು. ಈಗ ಮೊಟ್ಟ ಮೊದಲಿಗೆ ಫಸ್ಟ್ ನಾವು ಸೆಟ್ಟಿಂಗ್ ಮಾಡಬೇಕು. ಸೆಟ್ಟಿಂಗ್ ಅಂದರೆ ಕ್ಯಾಮ್ರಾ ಸೆಟ್ಟಿಂಗ್ ಮಾಡ್ಕೋಬೇಕು. ಕ್ಯಾಮ್ರಾ ಸೆಟ್ಟಿಂಗನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಕ್ಯಾಮ್ರಾ ಅಂತ ತೋರಿಸ್ತಾ ಇದೆ. ಇಲ್ಲಿ ಕ್ಯಾಮ್ರಾದ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ನಿಮಗೆ ಕ್ಯಾಮ್ರಾ ಶೋ ಆಯಿತು. ನಿಮ್ಮ ಫೇಸ್ ಕೂಡ ಬರ್ತದೆ. ಈಗ ಈ ಕ್ಯಾಮ್ರಾ ಫೇಸನ್ನು ನೀವು ಅಡ್ಜಸ್ಟ್ಮೆಂಟು ಮಾಡ್ಬೋದು. ಹೇಗೆ ಚಿಕ್ಕದಾಗಿ ಮಾಡ್ಬೋದು. ಓಕೆ, ನೀವು ಎಲ್ಲಿ ಆದರೂ ಕೂಡ ಅದನ್ನು ತೊಗೊಂಡು ಹೋಗ್ಬಿಟ್ಟು ಸೆಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ನೀವು ಇಲ್ಲಿ ಟಾಪ್ನಲ್ಲಿ ಆದರೂ ನೀವು ತೊಗೊಳ್ಬೋದು, ಅಥವಾ ಇಲ್ಲಿ ಲೆಫ್ಟ್ ತೊಗೊಳ್ಬೋದು, ರೈಟ್ ಸೈಡ್ ತೊಗೊಳ್ಬೋದು. ನೀವು ಎಲ್ಲಿ ಮ್ಯಾಟರ್ ಇಲ್ಲ, ಪ್ಲೇನ್ ಇದೆ, ಆ ಪ್ಲೇನ್ ಇರ್ತಕ್ಕಂಥ ಒಂದು ಪ್ಲೇಸ್ನಲ್ಲಿ ನೀವು ಇದನ್ನು ಸೆಟ್ ಮಾಡಿ ಕೂಡಿಸ್ಬೇಕು. ಆಮೇಲೆ ನೀವು ರೆಕಾರ್ಡಿಂಗ್ ಮಾಡುವಾಗ ಯಾವಾಗಲೂ ನಿಮ್ಮ ಫೇಸ್ ಮೇಲೆ ಲೈಟಿಂಗ್ ಬೀಳುವಂಥ ರೀತಿಯಲ್ಲಿ ಮಾಡ್ಕೋಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ವಿಡಿಯೋ ಮೇಕಿಂಗ್. ಓಕೆ, ಈಗ ನಾವು ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನು ನಿಮಗೆ ಸೆಟ್ ಮಾಡಿಕೊಡ್ತೀನಿ. ಟಾಪ್ ಲೆಫ್ಟ್. ಈಗ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನು ಅಂದರೆ, ಇದೇ ಒಂದು ಫೇಸ್ ಏನು ವಿಡಿಯೋ ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾದಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಲೆಫ್ಟ್ ಸೈಡ್ ಇದೆ, ಲೆಫ್ಟ್ ಸೈಡ್ ಬಾಟಮು. ಅಲ್ಲಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಸೆಲ್ಫಿ ಹೋಗಿ ಹಿಂದಿರ್ತಕ್ಕಂತಹ ಯಾವುದು ಸ್ಕ್ರೀನ್ ಇದೆ ಆ ಸ್ಕ್ರೀನ್ ರೆಕಾರ್ಡಿಂಗ್ ಆಗುತ್ತೆ. ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ನಿಮಗೊಂದು ಬುಕ್ ಕಾಣಿಸ್ತಾ ಇದೆ. ಇಲ್ಲಿ ಯಾವುದನ್ನು ನೀವು ಅಲ್ಲಿ ಕೆಳಗಡೆಗೆ ನೋಟ್ಸು, ಯಾವುದೇ ಒಂದು ಮಟೀರಿಯಲನ್ನು ಕೆಳಗಡೆ ಇಟ್ಬಿಟ್ಟು ಅದನ್ನು ನೀವು ರೆಕಾರ್ಡ್ ಮಾಡಿ ನೀವು ಯು ಕ್ಯಾನ್ ಎಕ್ಸ್ಪ್ಲೇನ್ ಆಲ್ಸೋ. ಓಕೆ, ದ್ಯಾಟ್ ಈಸ್ ಪಾಸಿಬಲ್ ಇನ್ ದಿಸ್. ಈಗ ಮತ್ತೆ ಏನು ಮಾಡ್ಬೋದು, ಫೇಸನ್ನು ತೊಗೊಳ್ಳಿಕ್ಕೆ ಇದನ್ನೇ ಕ್ಲಿಕ್ ಮಾಡಿದರೆ ಮತ್ತೆ ಫೇಸಿಗೆ ಬರ್ತದೆ. ಫೇಸ್ ಯಾವಾಗಲೂ ನಿಮ್ಮ ಲೈಟಿಂಗ್ ಇರಬೇಕು. ಸೊ ಯುವರ್ ಫೇಸ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ. ಓಕೆ, ದ್ಯಾಟ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ರಿಮೆಂಬರ್. ಈಗ ಕ್ಯಾಮ್ರಾ ಸೆಟ್ಟಿಂಗ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಾನು ಹೇಳ್ತೀನಿ. ಈಗ ಹಿಂದ್ಗಡೆಗೆ ಇರ್ತಕ್ಕಂತಹ ಸ್ಕ್ರೀನ್ ಏನಿದೆ ಅದು ರೆಕಾರ್ಡ್ ಆಗುತ್ತೆ. ವಾಟ್ ಎವರ್ ಸ್ಕ್ರೀನ್ ದ್ಯಾಟ್ ಈಸ್ ಶೋನ್ ಇನ್ ದ ಸ್ಕ್ರೀನ್ ಆಫ್ ದಿ ಮೊಬೈಲ್ನಲ್ಲಿ ಹಿಂದೆ ಯಾವ ಸ್ಕ್ರೀನ್ ಇದೆ ಅದನ್ನು ರೆಕಾರ್ಡ್ ಮಾಡುತ್ತೆ. ಈಗ ನಾವು ಸ್ಕ್ರೀನಿಗೆ ಹೋಗಬೇಕಾದ್ರೆ ಏನು ಮಾಡ್ಬೋದು, ಯಾವ ಸ್ಕ್ರೀನ್ಗಾದರೂ ನೀವು ಇಲ್ಲಿಂದ ನೀವು ಯು ಕ್ಯಾನ್ ಡೈವರ್ಟ್. ಈಗ ನೋಡಿ, ನಾನು ನಿಮಗೆ ಸ್ಕ್ರೀನಿಗೆ ಹೋಗ್ತೀನಿ. ಈ ಸ್ಕ್ರೀನಿಗೆ ಬಂದೆ ನಾನು. ಈ ಸ್ಕ್ರೀನ್ನಲ್ಲಿ ನೀವು ಬೇಕಾದರೆ ಇಲ್ಲಿ ನಿಮ್ಮ ಫೇಸ್ ಕ್ಯಾಮ್ರಾನ ಕೆಳಗಡೆಗೆ ಮಾಡ್ಕೋಬೋದು. ಇಲ್ಲೇನು ಮಾಡಬೇಕು ನೀವು ಅಂದರೆ, ನನ್ನ ಮೊಬೈಲ್ನಲ್ಲಿ ಏನೇನು ನಾನು ಯಾವ ಥರ ಸ್ಕ್ರೀನನ್ನು ಚೇಂಜ್ ಮಾಡ್ತೀನಿ ಅದೆಲ್ಲ ನಿಮಗೆ ರೆಕಾರ್ಡ್ ಆಗುತ್ತೆ.
ಇಲ್ಲಿ ನನಗೆ ಯಾವುದಂದರೆ ಪಿ ಪಿ ಟಿ ಇದೆ ನನ್ನ ಹತ್ರ, ಅದು ಆಲ್ರೆಡಿ ಇನ್ಸ್ಟಾಲ್ಡ್ ಇನ್ ಮೈ ಮೊಬೈಲ್. ಇಲ್ಲಿದೆ ಪವರ್ ಪಾಯಿಂಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಪವರ್ ಪಾಯಿಂಟ್ನಲ್ಲಿ ಒಂದು ಇದನ್ನು ನಾನು ಪವರ್ ಪಾಯಿಂಟನ್ನು ನಾನು ಇಲ್ಲಿ ತಗೊಳ್ತೀನಿ. ನೋಡಿ ಹೀಗೆ ಬಂತು. ಈಗ ಇಲ್ಲಿ ಬಂದಾಗ ನೀವು ಇದನ್ನು ಸ್ಕ್ರೀನ್ಗೆ ಸೆಟ್ ಮಾಡಬೇಕು. ಹೆಂಗೆ ಸೆಟ್ ಮಾಡಬೇಕು? ಇಲ್ಲಿ ನೋಡಿ ಕೆಳಗಡೆಗೆ ಪ್ರೆಸೆಂಟ್, ನೋಟ್ಸ್, ಎಡಿಟ್, ಫೈಂಡ್, ಶೇರ್ ಈ ಥರ ಇದೆ. ನಿಮ್ಮ ಈ ಪಿ ಪಿ ಟಿಯನ್ನು ಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ ಈಗ ಹಿಂಗೆ ಬಂತು. ಈಗ ನೀವೇನು ಮಾಡಬೇಕು? ನಿಮ್ಮ ಕ್ಯಾಮ್ರಾನ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿಕ್ಕೆ ಬರುತ್ತಾ ನೋಡಿ. ಮಾಡಲಿಕ್ಕೆ ಬಂತು. ಈ ಕ್ಯಾಮ್ರಾ ಫೇಸನ್ನು ನೀವು ಇಲ್ಲಿ ತಂದು ಕೂಡಿಸ್ಬೇಕು. ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡಲಿಕ್ಕೆ ಬರುತ್ತೆ. ಈಗ ನಾನು ಇಲ್ಲಿ ಪಿ ಪಿ ಟಿ ಮಾಡಿರೋದು ಫುಲ್ ಸ್ಕ್ರೀನ್ ಇರೋದರಿಂದ ನನ್ನ ಫೇಸನ್ನು ಇಲ್ಲಿ ಕರೆಕ್ಟಾಗಿ ಕೂಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ, ಹೈಡ್ ಆಗ್ತದೆ ಹಿಂದಿನ ಮ್ಯಾಟ್ರು. ಅದನ್ನು ಅದು ಆಗಲಾರ್ದಂಗೆ ನೀವು ನೋಡ್ಕೋಬೇಕು ಅಂದರೆ ನೀವೇನು ಮಾಡಬೇಕು? ನಿಮ್ಮ ಸ್ಲೈಡನ್ನು ಹಾಗೇ ಪ್ರಿಂಟ್ ಮಾಡಬೇಕು. ಓಕೆ, ಈಗ ಎಷ್ಟು ಸಾಧ್ಯತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ನಾನು. ಪೂರ್ಣ ಸ್ಕ್ರೀನ್ ಬಿಟ್ಟು ಹೊರಗಡೆ ಬರಬೇಡಿ, ಸ್ಕ್ರೀನ್ ಒಳಗಡೆ ಇರಿ, ಅಥವಾ ಇಲ್ಲಿ ರೈಟ್ ಸೈಡ್ ಬರ್ರಿ ಬೇಕಾದರೆ. ನೋಡಿ ಈಗ ಇಲ್ಲಿ ನಾನು ಬಂದೆ. ನೌ ಐ ಕ್ಯಾನ್ ಎಕ್ಸ್ಪ್ಲೇನ್ ವಾಟ್ ಎವರ್ ದಟ್ ಈಸ್ ದೇರ್ ಇನ್ ದ ಸ್ಲೈಡ್. ಹೆಡಿಂಗ್ ಇದೆ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಮದನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2021-22 ಅಂತ ಈ ಥರ ಇದೆ. ಇದನ್ನು ನೀವು ಯು ಕ್ಯಾನ್ ಎಕ್ಸ್ಪ್ಲೇನ್ ಈವನ್ ಬೈ ಜೂಮಿಂಗ್ ಇಟ್. ಯು ಕ್ಯಾನ್ ಜೂಮ್ ಆಲ್ಸೋ. ನೋಡಿ ಇನ್ಕಮ್ ಫ್ರಮ್ ಸ್ಯಾಲರಿ ಹೇಗಿದೆ, ಇಲ್ಲಿ ಕಾಲಮ್ಸ್ ಹಾಕಿದ್ದೀನಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಅಮೌಂಟ್ ರುಪೀಸ್, ಈ ಥರ ಎಲ್ಲ ಹೇಳಿ ಕಾಲಮ್ಸ್ ಎಲ್ಲ ಹಾಕಿದ್ದೀನಿ. ಇಲ್ಲಿ ನಿಮಗೆ ಬೇಸಿಕ್ ಸ್ಯಾಲ್ರಿ, NDA, ಎಜುಕೇಷನ್ ಅಲೋವೆನ್ಸ್, ಹೌಸ್ ರೆಂಟ್ ಅಲೋವೆನ್ಸ್, ಹೀಗೆಲ್ಲ ಐ ಹ್ಯಾವ್ ರಿಟನ್ ಆಲ್ ದೋಸ್ ಥಿಂಗ್ಸ್. ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೀಗೆಲ್ಲ ಹೇಳಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಬರ್ತದೆ ಅಂತ ವಿ ಕ್ಯಾನ್ ಎಕ್ಸ್ಪ್ಲೈನ್. ಹೀಗೆ ಸ್ಲೈಡನ್ನು ನೀವು ಮುಂದೆನೂ ಮತ್ತೆ ನೋಡಿ, ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬೇಕಾದ್ರೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ನೀವು ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀರಾ. ನೆಕ್ಸ್ಟ್ ಸ್ಲೈಡ್ಗೆ ಹೋದರೆ ಅಲ್ಲಿ ಆಮೇಲೆ ಇನ್ನೊಂದು, ನೀವು ವಿಡಿಯೋ ಮಾಡುವಾಗ ಹಿಂದ್ಗಡೆ ನಿಮ್ಮ ಬ್ಯಾಕ್ಗ್ರೌಂಡ್ ಶುಡ್ ಬಿ ವೆರಿ ಪ್ಲೇನ್. ಓಕೆ, ಅದು ಯಾವುದೋ ಬಟ್ಟೆ ಹಾಕಿರೋದಾಗಲಿ ಅಥವಾ ಇನ್ಯಾವುದೋ ಟೇಬಲ್ಲು ಅಥವಾ ಪಾತ್ರೆಗಳು, ಈ ಥರ ನಿಮ್ಮ ಮೊಬೈಲಲ್ಲಿ ನೀವು ಇದನ್ನು ವಿಡಿಯೋ ಮಾಡುವಾಗ ಹಿಂದಿನ ಬ್ಯಾಕ್ಗ್ರೌಂಡ್ ಭಾಳ ಇಂಪಾರ್ಟೆಂಟ್. ಸಾಧ್ಯವಿದ್ದಷ್ಟು ಮ್ಯಾಕ್ಸಿಮಮ್ ಪ್ಲೇನ್ ಆಗಿರ್ತಕ್ಕಂತಹ ಒಂದು ವಾಲು ಅಥವಾ ಯಾವುದೊಂದು ಸ್ಕ್ರೀನು, ಯಾವುದೋ ವಾಲ್ ಸ್ಕ್ರೀನು ಯಾವುದಕ್ಕೊಂದು ಹಾಕ್ಕೊಂಡು ಬಿಟ್ಟು ಮಾಡಿ, ಭಾಳ ನೀಟಾಗಿ ಬರ್ತದೆ. ಈಗ ನೋಡಿ ಜಸ್ಟ್ ನಾನು ಹೇಳ್ತಾಯಿದ್ದೀನಿ, ಒಂದು ಸ್ವಲ್ಪ ಅಲ್ಲಿ ಹಿಂದ್ಗಡೆಗೆ ಬ್ಯಾಕ್ ಸೈಡು ಯಾವುದೋ ಒಂದು ಬೋರ್ಡ್ ಇದೆ, ಅಷ್ಟಕ್ಕೆ ಅದು ಸರಿಯಾಗಿ ಕಾಣಿಸೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಜಸ್ಟ್ ಐ ವಿಲ್ ಅದನ್ನು ಹೈಡ್ ಮಾಡಲಿಕ್ಕೆ ಹೆಂಗೆ ಪ್ರಯತ್ನ ಮಾಡ್ತೀನಿ, ಐ ವಿಲ್ ಕಮ್ ದಿಸ್ ಸೈಡ್. ಓಕೆ, ಯು ಸಿ ಹಿಯರ್ ನೋಡಿ. ಸೊ ಮೈ ಫೇಸ್ ಕ್ಯಾನ್ ಬಿ ವಿಜುವಲೈಸ್ಡ್ ಕ್ಲಿಯರ್ಲಿ. ಹಿಂದಿನ ವಾಲ್ ಕರೆಕ್ಟಾಗಿ ಇರೋ ನೋಡ್ಕೊಳ್ಳಿ. ಅದನ್ನು ನೀವು ಯು ಕ್ಯಾನ್ ಬೆಟರ್ ಮೇಕ್ ಇಟ್, ಯಾಕಂದರೆ ಯು ಆರ್ ಆಲ್ ವೆರಿ ಜೀನಿಯಸ್. ಈಗ ನೋಡಿ, ಇಲ್ಲಿ ನಾನು ಸ್ಲೈಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಯಿದ್ದೀನಿ. ಸ್ಲೈಡ್ನಲ್ಲಿ ನೀವು ಇದನ್ನು ಏನು ಮಾಡ್ಬೋದು, ಜೂಮ್ ಮಾಡಿ ಕೂಡ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಕೆಳಗಡೆಗೆ ಏನಿದೆಯಪ್ಪ, ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಅಂತ ಇದೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಟು PPF, NS ಸರ್ಟಿಫಿಕೇಟ್ಸ್, LIC ಪ್ರೀಮಿಯಮ್, accrued interest, NS certificates, 8th issue. So these are all the things which are allowable for deduction under section 80C. ಓಕೆ, ಈಗ ಈ ಸ್ಕ್ರೀನ್ ಮಾಡುವಾಗ ಹೀಗೆ ಜೂಮ್ ಮತ್ತೆ ಮಾಡಿಕೊಂಡು ನೀವು ಮತ್ತೆ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ಬೋದು. ಈ ರೀತಿಯಾಗಿ ನೆಕ್ಸ್ಟ್ ಸ್ಲೈಡಿಗೆ ಹೀಗೆ ಜಸ್ಟ್ ನೀವು ಪ್ರೆಸ್ ಮಾಡ್ತಾ ಹೋದರೆ ನೀವು ಜಸ್ಟ್ ಹೀಗೆ ಬ್ಯಾಕ್ ಸೈಡು ಬರ್ಬೋದು. ಬ್ಯಾಕ್ ಸೈಡು ಹೀಗೆ ಸ್ಕ್ರೀನನ್ನು ನೀವು ಟಚ್ ಮಾಡ್ತಾ ಹೋದರೆ ನಿಮಗೆ ಬರ್ತದೆ. ಸೊ
ದಿಸ್ ಈಸ್ ಈಗ ನೆಕ್ಸ್ಟ್ ಒಂದು ಹೇಳಿಬಿಡ್ತೀನಿ. ಈಗಿದು ವಿಡಿಯೋ ಮೇಕಿಂಗ್ ಏನಿದೆ, ಈ ವಿಡಿಯೋ ಮೇಕಿಂಗ್ನಲ್ಲಿ ನೀವು ಲಾಸ್ಟ್ ಎಂಡ್ ಬಂದಾಗ ನೀವು ಅದನ್ನು ಸ್ಟಾಪ್ ಮಾಡಬೇಕು. ಹೆಂಗೆ ಮಾಡಬೇಕು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ಹೋಗ್ತೀರಾ, ಇಲ್ಲಿ ಹೋದರೆ ಇಲ್ಲಿ ನೋಡಿ ನಿಮ್ಮ A to Z ಸ್ಕ್ರೀನ್ ರೆಕಾರ್ಡರ್ನಲ್ಲಿ ಇದು ಅವಕಾಶ ಇದೆ ನಿಮಗೆ. ಹೀಗೇ ವಿಡಿಯೋ ಮಾಡ್ತಾನೆ ನೀವು ಆ ಆ್ಯಪಿಗೆ ಹೋದರೆ ನಿಮಗೆ ಸಿಗ್ತದೆ. ಇಲ್ಲಿರ್ತದೆ ಐಕಾನ್, ನಿಮಗೆ ಇರ್ತದೆ. ಐಕಾನ್ನಲ್ಲಿ ನೀವು ಹೋಗ್ಬಿಟ್ಟು ಅದನ್ನು ಸ್ಟಾಪ್ ಮಾಡ್ಕೊಬೋದು. ಈಗ ನಿಮಗೆ ಕ್ಯಾಮ್ರಾ ಬೇಡ ಅಂತಂದರೆ ನೀವು ಅದನ್ನೇನು ಮಾಡ್ಬೋದು, ಜಸ್ಟ್ ಯು ಕ್ಯಾನ್ ಡಿಲೀಟ್ ಇಟ್. ಓಕೆ, ಈಗ ನೀವು ನೋಡಿ, ಈಗ ಸ್ಟಾಪ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಇಲ್ಲಿ ಇದರ ಮೇಲೆ ನೀವು ಹೋದರೆ ಇಲ್ಲಿ ರೆಕಾರ್ಡ್ ಆಗ್ತಾ ಇರತಕ್ಕಂಥ ಪ್ಲೇಸು ಇಲ್ಲಿ ಒಂದೇ ಸಿಂಗಲ್ ಡಾಟ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಇದೆ. ಇದು ಈ ಆ್ಯಪ್ನಲ್ಲಿ ಸಿಂಗಲ್ ಡಾಟ್ ಇರ್ತಕ್ಕಂಥದ್ದು. ಉದಾಹರಣೆ ಎಕ್ಸಾಂಪಲ್ ಇದು ತೋರಿಸಿ ನೋಡಿ. ಸ್ಟಾರ್ಟ್ ನೌ ಅಂತ ಬಂದಿರ್ತದೆ. ನೋಡಿ, ಈಗ ರೆಕಾರ್ಡ್ ಓಕೆನಾ. ಮಾಡಬೇಕು. ಓಕೆ, ಹಿಂಗೆ ಮಾಡಿದರೆ ಈಗ ಇಲ್ಲಿ ವಿಡಿಯೋ ರೆಡಿ ಆಯಿತು. ಓಕೆ, ಈ ವಿಡಿಯೋನ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಶೋ ಮಾಡ್ತಾಯಿದೆ ನೋಡಿ ಹಾಗೆ. ಸೊ ನೌ ಇಟ್ ಈಸ್ ಬೀಯಿಂಗ್ ರೆಕಾರ್ಡೆಡ್ ಇನ್ A to Z ಸ್ಕ್ರೀನ್ ರೆಕಾರ್ಡರ್. ಈಗ ಇಲ್ಲಿ ನೋಡಿ, ಈ ರೆಕಾರ್ಡ್ ಆಗ್ತಾ ಇದೆ. ಇದನ್ನು ನೀವು ಸ್ಟಾಪ್ ಮಾಡಬೇಕು. ಹೇಗೆ? ಫಸ್ಟ್ ಈಗ ಮಧ್ಯದಲ್ಲಿ ಏನು ಕಾಣಿಸ್ತದೆ ಡಾಟ್ ಐಕಾನ್ ಸಿಂಗಲ್, ಅದನ್ನು ನೀವು